ಇವತ್ತು ನುಡಿ ನಮನಗಳನ್ನು ಅರ್ಪಿಸಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಸುಧಾಕರ್ ಅವರ ಭಾವಚಿತ್ರಕ್ಕೆ ನಮನಗಳನ್ನು ಅರ್ಪಿಸಿ ಜ್ಯೋತಿ ಬೆಳಗಿಸ್ತು. ಯಾರ ಹುಡುಗರುಗಳು ಆ ಜ್ಯೋತಿ ತೆಗೆದುಕೊಂಡು ಹೋದ್ರು, ಇನ್ನ ಆ ಜ್ಯೋತಿ ಬೆಳಗ್ತಾ ಐತೆ, ಇನ್ನ ಅದು ಆರಕ್ಕಾಗಿಲ್ಲ. ಅದು ನೀವು ನೋಡಿಲ್ಲ, ನಾನು ನೋಡಿದ್ದೀನಿ, ಇನ್ನ ಆರಿಲ್ಲ, ಅದು ಕೆಳಗಡೆ ಇದೆ. ಅದು ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವೇ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ. ಸುಧಾಕರ್ ನೆನಪು ಮೋಕ್ಷಕ್ಕೆ ಮೂಲ. ಆ ಮೋಕ್ಷಕ್ಕೆ ನಿಮ್ಮೆಲ್ಲರ ಅನುಗ್ರಹ ಸದಾ ಇರ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಸುಧಾಕರ್ ಒಬ್ಬ ಕೇವಲ ಮಂತ್ರಿ ಆಗಿರಲಿಲ್ಲ, ನನ್ನ ಆತ್ಮೀಯ ಸ್ನೇಹಿತ, ನನ್ನ ಕುಟುಂಬದ ಸದಸ್ಯ ಅನ್ನೋ ಒಂದು ಭಾವನೆಯಿಂದ ನಾನು ಎಸ್.ಎಂ. ಕೃಷ್ಣರವರ ಕಾಲದಲ್ಲಿ ಎಸ್.ಎಂ. ಕೃಷ್ಣರವರಿಗೆ ಪರಿಚಯವನ್ನು ಮಾಡಿಕೊಟ್ಟು ಆವತ್ತು ನಮ್ಮ ರಂಗನಾಥ್ ಅವರ ಕ್ಷೇತ್ರದಲ್ಲಿ ಪರಿಚಯವನ್ನು ಮಾಡಿ ಚಳ್ಳಕೆರೆಗೆ ಶಕ್ತಿ ತುಂಬಿಸುವಂತ ಕೆಲಸವನ್ನು ಮಾಡಿ ರಾಜಕಾರಣ ಪ್ರಾರಂಭ ಆಯಿತು. ಅವರ ಚಿಕ್ಕಪ್ಪ ಜಯಣ್ಣ ಕೂಡ, ನಾನು ಅವರು ಬಂಗಾರಪ್ಪನವರ ಸಂಪುಟದಲ್ಲಿ ನಾನು ಮಂತ್ರಿ ಇದ್ದೆ, ಅವರು ಚೀಫ್ ವಿಪ್ ಆಗಿದ್ದರು. ವೀರೇಂದ್ರ ಪಾಟೀಲ್ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವರಿದ್ರು. ಜಾತಿ ಆಧಾರದ ಮೇಲೆ ರಾಜಕಾರಣವನ್ನ ಈ ಕುಟುಂಬ ಯಾವತ್ತೂ ಮಾಡ್ಕೊಂಡು ಬಂದಿರಲಿಲ್ಲ. ನೀತಿ ಮೇಲೆ ಬದುಕಿದವರು, ಮಾನವ ಜಾತಿ ಮೇಲೆ ಬದುಕಿದವರು, ಮಾನವ ಜಾತಿಗೆ ಅವ್ರಿಗೆ ಯಾವ 1,000-1,500 ಜನಸಂಖ್ಯೆ ಈ ಕ್ಷೇತ್ರದಲ್ಲಿ ಇದ್ರು. ಚಳ್ಳಕೆರೆಯಲ್ಲೂ ಕೂಡ ಸಣ್ಣ ಜನಸಂಖ್ಯೆ, ಆದ್ರೆ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡೋಗಿ ಕುವೆಂಪುರವ್ರು ಹೇಳ್ದಂಗೆ ಒಂದು ಶಾಂತಿಯ ತೋಟವನ್ನ ಈ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದ್ರು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನನ್ನ ಮಿತ್ರ ಆಂಜನೇಯರವರು ಬಹಳ ವಿವಿಧ ರೀತಿಯಲ್ಲಿ ವರ್ಣೆಯನ್ನ ಮಾಡಿದ್ರು. ಅವರ 5 ವರ್ಷಗಳ ಕಾಲ ಅವರ ಜೊತೆಯಲ್ಲಿ, ಈಗ 3 ವರ್ಷಗಳ ಕಾಲ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡೋಗಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಯಾವ ರೀತಿ ಕೆಲಸವನ್ನು ಮಾಡಿದ್ರು ಅನ್ನೋದನ್ನು ಕೂಡ ತಮ್ಮ ಮುಂದೆ ಇಟ್ಟಿದ್ರು. ಬದುಕಿನಲ್ಲಿ ರಾಜಕಾರಣವನ್ನ ಮಾಡೋ ಜೊತೆಗೆ ಏನು ವ್ಯಾಪಾರ ವಹಿಪಟ್ಟು ಕುಟುಂಬ ಮಾಡ್ಕೊಂಡು ಬಂದ್ರು ಕೂಡ, ಸಂಪತ್ತು ಎಷ್ಟೇ ಇದ್ರೂ ಕೂಡ ಸರಳತೆಗೆ ಬಹಳ ಹೆಸರಾದಿದ್ದನ್ನ, ಎಲ್ಲರೂ ಕೂಡ ಒಬ್ಬ ಕೊಡುಗೈ ದಾನಿಯಾಗಿ ಬದುಕಿದ್ದನ್ನ ಆ ಕುಟುಂಬ ನೀವೆಲ್ಲ ಕೂಡ ಅನುಭವಿಸಿದ್ದೀರಿ. ಸಂಪತ್ತಿಗೆ ನಾವ್ಯಾರು ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಮಾಡುವ ಕೆಲಸವನ್ನ ಬಹಳ ಸರಳತೆಯಿಂದ ಈ ಹಿರಿಯೂರು ಕ್ಷೇತ್ರ ಮತ್ತು ಚಳ್ಳಕೆರೆ ಕ್ಷೇತ್ರದ ಎಲ್ಲ ಜನತೆಗೆ, ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯ ಜನತೆಯ ಬದುಕಿಗೆ, ನೀರಾವರಿ ಕ್ಷೇತ್ರದಲ್ಲಿ ಅವರು ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡಂತ ದಿಟ್ಟ ನಿರ್ಧಾರ ಇವತ್ತು ಕೂಡ ಅವರ ಬದುಕಿನಲ್ಲಿ ಶಾಶ್ವತವಾಗಿ ಇವತ್ತು ಉಳ್ಕೊಂಡಿದೆ. ಇವತ್ತು ಅವ್ರು ಇಲ್ಲದೆ ಇರಬಹುದು, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ
ಬದುಕಿಗೆ ಅವಮಾನ ಅಂತ ಹೇಳಿ ನಮ್ಮ ಹಿರಿಯರು ಮಾತನಾಡಿದ್ದಾರೆ. ಹಣ ಎಷ್ಟೇ ಇದ್ರೂ ಕೂಡ ಆದರೆ ಜನ ಗಳಿಕೆ ಇದೆಯಲ್ಲ ಅದು ಶಾಶ್ವತವಾಗಿ ಉಳಿತದೆ ಅನ್ನೋದಕ್ಕೆ ಇವತ್ತು ನಡೀತಾ ಇರುವಂತ ಒಂದು ನುಡಿನಮನ ಸಮಾರಂಭ ಸಾಕ್ಷಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಜೀವನದಲ್ಲಿ ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಕ್ಷದ ಅಧ್ಯಕ್ಷ ಅಂತ ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದಂತ ಸಂದರ್ಭದಲ್ಲಿ ಅವರು ಆ ಉಸ್ತುವಾರಿಯನ್ನ ನಮ್ಮ ರಾಜ್ಯದ ಜನತೆಯ ಪರವಾಗಿ ನಮ್ಮ ಪಕ್ಷದ ಪರವಾಗಿ ವಹಿಸಿಕೊಂಡಿದ್ರು. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಾನು ಪಕ್ಷದ ಅಧ್ಯಕ್ಷ ಆಗಿದ್ರು ಕೂಡ ಬೆನ್ನೆಲುಬೆಯಾಗಿ ಯಾವ ರೀತಿ ಒಂದು ಸ್ವರೂಪವನ್ನು ಕೊಡಬೇಕು ಅಂತೇಳಿ ಅವರು ಕೆಲಸವನ್ನ ಮಾಡ್ತಿದ್ದಾಗ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಧ್ಯರಾತ್ರಿ ಬಂದಂತ ಮಳೆಯಿಂದ ಯಾವ ರೀತಿ ತೊಂದರೆ ಆಯಿತು, ಅದಕ್ಕೆ ಯಾವ ರೀತಿ ಆ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ನಿಮ್ಮೆಲ್ಲರ ಸಹಕಾರದಿಂದ ಆ ಭಾರತ್ ಜೋಡೋ ಯಾತ್ರೆಗೆ ಯಾವ ತೊಂದರೆನೂ ಆಗದೆ ರೀತಿಯಲ್ಲಿ ನಡ್ಕೊಂಡಂತ ರೀತಿನ ರಾಹುಲ್ ಗಾಂಧಿ ಅವರು ಇದನ್ನು ಗಮನಿಸಿ ಕೂಡಲೇ ಅವರ ಧರ್ಮಪತ್ನಿ ಅವರ ಮಗನಿಗೆ ಶಕ್ತಿಯನ್ನು ಕೊಟ್ಟು ಇಡೀ ಅವ್ರಿಗೆ ನಮ್ಮ ಜೊತೆ ಇಲ್ಲ ಅಂತ ಗೊತ್ತಾದ ತಕ್ಷಣ ಅವ್ರಿಗೆ ಮಾನವೀಯತೆಯ ಸಂದೇಶವನ್ನ ಕೊಟ್ಟು ಇಡೀ ಕಾಂಗ್ರೆಸ್ ಪಕ್ಷ, ಸರ್ಕಾರ, ಕುಟುಂಬ ನಿಮ್ಮ ಜೊತೆಯಲ್ಲಿ ಇದೆ ಅನ್ನೋ ಒಂದು ಸಂದೇಶವನ್ನು ಕೂಡ ತಿಳಿಸಿದ್ದನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಎಷ್ಟೇ ಮಾಡಿದ್ರು ಕೂಡ ಕೆಲಸಗಳು ಶ್ರೇಷ್ಠವಾಗಿ ಉಳ್ಕೊಳ್ತವೆ. ಮಾನವನ ಜನ್ಮ ದೊಡ್ಡದ್ದಲ್ಲ, ಮಾನವೀಯತೆ ದೊಡ್ಡದ್ದು ಅನ್ನೋದನ್ನ ಬಸವಣ್ಣವರು ನಮಗೆಲ್ಲ ಪಾಠ ಹೇಳ್ಕೊಟ್ಟಿದ್ದಾರೆ. ನಮ್ಮ ಚಳ್ಳಕೆರೆಯ ಶಾಸಕರು ವೀರೇಂದ್ರ ಪಪ್ಪಿಯವರು, ಆಂಜನೇಯರವರು, ಚಂದ್ರಪ್ಪನವರು, ಇನ್ನು ಗೋಪಾಲ್ ಕೃಷ್ಣರವರು, ಈ ಜಿಲ್ಲೆ ಸಂಬಂಧಪಟ್ಟಂತ ಎಲ್ಲ ಇತರೆ ನಾಯಕರು, ಪೂರ್ಣಿಮಾರವರು, ನಮ್ಮ ಗೋವಿಂದಪ್ಪನವರು, ಅವರೆಲ್ಲ ಒಗ್ಗಟ್ಟಾಗಿ ಮಂಜುನಾಥ್ ಅವರ ಎಲ್ಲ ಜೊತೆಯಲ್ಲಿ ಅನೇಕ ಮುಖಂಡಗಳೆಲ್ಲ ಒಟ್ಟಿಗಿದ್ರು. ಎಲ್ಲ ಸಭೆಯಲ್ಲಿ ಈ 5 ಬೆರಳು ಯಾವ ರೀತಿ ನಮಗಿದೆಯೋ ಆ ರೀತಿ ಕೈ ಮುಷ್ಟಿ 5 ಬೆರಳು ಸೇರಿ ಕೈ ಗಟ್ಟಿ ಆಯ್ತು. 5 ಗ್ಯಾರಂಟಿ ಸೇರಿ ಈ ಕೈಗೆ ಶಕ್ತಿ ತುಂಬಿತು. ಆ ರೀತಿ ಜಿಲ್ಲೆಯಲ್ಲಿ ನಿಮ್ಮೆಲ್ಲರ ಬದುಕಿಗೆ, ವಿಶೇಷವಾಗಿ ನೀರಾವರಿ ಯೋಜನೆಗಳಿಗೆ ಅವರ ಮುಖಂಡತ್ವದಲ್ಲಿ ಒಂದು ದೊಡ್ಡ ಸಾಕ್ಷಿ ಗುಡ್ಡೆ ಬಿಟ್ಟಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಸಂಪಾದನೆ ಎಂದರೆ ಹಣ ಮಾತ್ರ ಅಲ್ಲ, ಗೌರವ, ಸಂಬಂಧ, ಪ್ರೀತಿ ಇವು ಕೂಡ ಬಹಳ ಸಂಪಾದನೆ. ಸಾಕ್ಷಿ ಗುಡ್ಡೆಗಳು ಕೂಡ ಸಂಪಾದನೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಒಂದು ಮಗು ಹುಟ್ಟಾಗ ಆ ಮಗು ಹುಟ್ಟಿದ ತಕ್ಷಣ ಅಳ್ತದೆ, ಸಮಾಜ ಬಹಳ ಸಂತೋಷವಾಗಿರ್ತದೆ. ಅದೇ ಮಗು ಸಾಧನೆ ಮಾಡಿ ಸತ್ತಾಗ ಆ ಮಗು ಆನಂದದಿಂದ ನಗುತ್ತಾ ಇರ್ತದೆ, ಸಮಾಜ ಅಳ್ತಾ ಇರ್ತದೆ. ಇಲ್ಲಿ ಸೇರಿದ್ದೇವೆ. ಇವತ್ತು ಮನುಷ್ಯನ ವ್ಯಕ್ತಿತ್ವ, ಅವನ ಗೌರವ, ಮಾಡಿದ್ದಂತ ಸಾಧನೆಗಳು ಇವತ್ತು ಸಾಕ್ಷಿಯಾಗಿ ಇವತ್ತು ಉಡ್ಕೊಂಡಿರ್ತದೆ. ಇವತ್ತು ಏನು ಭದ್ರಾ ಮೇಲ್ದಂಡ ಯೋಜನೆಗೆ ಅವರು ಆಂಜನೇಯನವರು ಏನು ಅವರ ಕಾಲದಲ್ಲಿ ಮಾಡಿದಂತ ಮಾರ್ಗದರ್ಶನ, ಎಲ್ಲ ಶಾಸಕರನ್ನ ಒಟ್ಟಿಗೆ ತೆಗೆದುಕೊಂಡೋಗಿ ಮಾಡಿದಂತ ರೂಪರೇಷೆಗಳು, ಆವತ್ತಿನ ಕಾಲದಲ್ಲಿ ಜಯಚಂದ್ರರವರು, ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ, ಸಿದ್ದರಾಮಯ್ಯನವರ ಕಾಲದಲ್ಲಿ ಮಾಡಿದಂತ ಕಾರ್ಯಕ್ರಮ,
ಇಂಥ ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಮಾತ್ರ ಚಿಂತೆಯನ್ನು ಮಾಡ್ಲಿಕ್ಕಾಯ್ತು. ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರು ಹೇಳ್ದಂಗೆ ಏನು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಭದ್ರಾ ಮೇಲ್ದಂಡ ಯೋಜನೆಗೆ 5,400 ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಏನು ಬೋಧನೆ ಮಾಡಿದ್ರು ಅದನ್ನ ವಾಪಸ್ಸು ಬೊಂಬಾಯಿರವರು ಆ ಬಜೆಟ್ ಅಲ್ಲಿ ತೆಗೆದುಕೊಂಡು ಬಂದ್ರು. ಸಂಸತ್ತಲ್ಲಿ ಯಾರು ಸಂಸತ್ ಸದಸ್ಯರಾಗಿ ಸರ್ಕಾರದ ಪರವಾಗಿ ಘೋಷಣೆ ಮಾಡಿದ್ರು ನುಡಿದಂತೆ ನಡೆಯಕ್ಕಾಗ್ಲಿಲ್ಲ ಅಂತಂದ್ರೆ ಇವತ್ತು ಬಂದು ನಿಮ್ಮ ಮುಂದೆ ನಿಂತ್ಕೊಂಡು ಯಾವುದೇ ಅವರ ಪಕ್ಷದ ಇಲ್ಲ 2 ಪಕ್ಷದ ಸದಸ್ಯರುಗಳು ಮುಖಂಡಗಳು ಬಂದು ಸೇರಿ ನಿಮ್ ಮುಂದೆ ನಿಂತ್ಕೊಂಡು ಯಾವ ತರದ ನೈತಿಕತೆ ಕೂಡ ಮತ ಕೇಳುವಂತ ಶಕ್ತಿಯನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಮನಸ್ಸಿಗೆ ಬಹಳ ನೋವಾಗ್ತದೆ. ಇವತ್ತು ಸಿದ್ದರಾಮಯ್ಯನವರು ಮಾತಾಡಿದ್ರು ನಾವು ನುಡಿದಂತೆ ನಡೆದಿದ್ದೇವೆ ಅಂತ. ಯಾಕೆ? ಕೊಟ್ಟ ಮಾತಿನಂತೆ ನಾವು ನಡೆದಿದ್ದೇವೆ. ಚುನಾವಣೆಗೆ ಬಂದಾಗ ನಾನು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದೆ ನಾನು. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದದಕ್ಕೆ 5 ಗ್ಯಾರಂಟಿಗಳನ್ನು ಕೊಟ್ಟು 5 ಗ್ಯಾರಂಟಿಯಿಂದ ಈ ಕೈ ಮುಷ್ಟಿ ಗಟ್ಟಿ ಆಯ್ತು. 5 ಗ್ಯಾರಂಟಿಯಿಂದ ಈ ರಾಜ್ಯದಲ್ಲಿ 1,60,00,000 ಜನರಿಗೆ ಆ ದೀಪ ಮನೆಯಲ್ಲಿ 200 ಯೂನಿಟ್ ವರೆಗೂ ಉರಿತಾ ಇದೆ. 1,21,00,000 ತಾಯಂದಿರು ಮನೆ ಯಜಮಾನಿಯರಿಗೆ ನೇರವಾಗಿ ಅವರ ಕುಟುಂಬಕ್ಕೆ 2,000 ರೂಪಾಯಿ ಹೋಗ್ತಾ ಇದೆ. ಬೆಲೆಗಳು ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಣ್ಣ ರಾಮಯ್ಯ ಸಿದ್ದರಾಮಯ್ಯ 10 ಕೆಜಿ ಅಕ್ಕಿ ಕೊಡಬೇಕು ಅಂತೇಳಿ ಘೋಷಣೆಯನ್ನ ಮಾಡಿತು. 5 ಗ್ಯಾರಂಟಿಗಳನ್ನ ಇವತ್ತು ನಾವೇನು ನಮ್ಮ ತಾಯಂದಿರು ಸುಮಾರು ಕೋಟ್ಯಾಂತರ ರೂಪಾಯಿ ಹೆಣ್ಣು ಮಕ್ಕಳು ಕೋಟ್ಯಾಂತರ ರೂಪಾಯಿ ಬಳಕೆಯನ್ನ ಉಳಿಸ್ಕೊಂಡು ದೇವಸ್ಥಾನ, ಬೆಂಗಳೂರು, ಧರ್ಮಸ್ಥಳ, ವೆಂಕಟೇಶ್ವರ, ಎಲ್ಲೆಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲೆಲ್ಲೂ ಕೂಡ ಉಚಿತವಾಗಿ ಮಾಡಿದಂತ ಕಾರ್ಯಕ್ರಮ ಇದೆಯಲ್ಲ, ಇದು ಕರ್ನಾಟಕದ ಕಾರ್ಯಕ್ರಮ ಅಲ್ಲ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಕಾರ್ಯಕ್ರಮ ಅಲ್ಲ. ಇದು ಈ ರಾಜ್ಯದ ಬಡತೆ ಜನತೆಗೆ ನೀವು ಏನು ಸಿದ್ದರಾಮಯ್ಯನವರು DK ಶಿವಕುಮಾರ್ಗೆ ಅಧಿಕಾರವನ್ನು ಕೊಟ್ಟಲ್ಲ, ನಿಮ್ಮ ಋಣ ತೀರಿಸುವಂತ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಇಂಥ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಜನತಾದಳದ ಮತ್ತು ಬಿಜೆಪಿ ಸ್ನೇಹಿತರು ಮಾಡಕ್ಕಾಗ್ಲಿಲ್ಲ. ನಾನು ಈ ನುಡಿ ನಮನದಲ್ಲಿ ಹೇಳಲಿಕ್ಕೆ ಯಾಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, 136 ಸೀಟ್ ಕೊಟ್ಟಂತ ನೀವೇನು ಶಾಸಕರುಗಳಿದ್ದೀರಿ, ನೀವೇನು ಮತದಾರರಿದ್ದೀರಿ, ನಿಮ್ಮ ಋಣವನ್ನ ತೀರ್ಸಲಿಕ್ಕೆ ಏನು ಈ ಜಿಲ್ಲೆಯಲ್ಲಿ 5 ಶಾಸಕರನ್ನ ಕೊಟ್ಟಿದ್ರಿ, ಆ 136 ಜನ ಕೊಟ್ಟಂತ ಈ 5 ಕಾರ್ಯಕ್ರಮ ನಿಮಗೆ ನಾವು ಸಮರ್ಪಿಸಿದ್ದೇವೆ. ಆದ್ರಿಂದ ತಮಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಮೊನ್ನೆ ನಾನು ನಿಮ್ಮ ಜಿಲ್ಲೆಯ ಅನೇಕ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಸುಧಾಕರ್ ಅವರು ಮತ್ತು ಎಲ್ಲ ನಮ್ಮ ಶಾಸಕರೆಲ್ಲ ಸೇರಿ ಒಟ್ಟಿಗೆ ಬಂದು ಟ್ರಯಲ್ ರನ್ ಆಗಬೇಕು, ಚಿತ್ರದುರ್ಗ ಬ್ರಾಂಚ್ ಕ್ಯಾನಲ್ CBC ಇದು ಆಗಸ್ಟ್ ತಿಂಗಳಲ್ಲಿ ಆಗಿ ಟ್ರಯಲ್ ರನ್ ಮಾಡಬೇಕು 135 ಕಿಲೋಮೀಟರ್ ಅಂತ ಹೇಳಿ ಬಂದು ಹೇಳಿದ್ರು. ಆರೋಗ್ಯವಂತನಾಗ್ಲಿ ಅವನ ಜೊತೆ ಬಂದು ಮಾಡ್ತೀನಿ ಅಂತ ಹೇಳಿ ಮುಂದಕ್ಕೆ ಹೋಯ್ತು. ಈ ಐಮಂಗಳ ಈ ಯೋಜನೆ ಏನಿದೆಯಲ್ಲ, 12 ಕೆರೆಗಳಿಗೆ ಇವತ್ತು 100 ಎಷ್ಟು ಕೆರೆ 12 ಕೆರೆಗೆ ಇವತ್ತು ಡಿಸೇಬಲ್ ಅಕ್ವೆಡಕ್ ಕೂಡ ಇದನ್ನು ಮಾಡಿ ಅದನ್ನ ಪೂರ್ಣ ಮಾಡಂತ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ. ಮೊನ್ನೆ ತಾನೆ ಸುಧಾಕರ್ ಅವರ ಒಂದು ದೊಡ್ಡ ಕನಸು ಚಿಂತನೆ, ರೈತರನ್ನ ಬದುಕಿಸಬೇಕು. ನನಗೆ ಕೊನೆಯ ಮಾತು ಸುಧಾಕರ್ ಅವರು, ನಾನು ನಿಮ್ಮನ್ನ ಈ ಸ್ಥಾನದಲ್ಲಿ ನಾನು ನೋಡಬೇಕು, ನನಗೆ ಅಧಿಕಾರ ಮುಖ್ಯ ಅಲ್ಲ, ಜೊತೆಯಲ್ಲಿ ನೀರಾವರಿ ಸಚಿವರಾಗಿದ್ದೀರಿ,
16 ಕೆರೆ ತುಂಬಿಸುವಂತ ಯೋಜನೆಗೆ ನೀವು ಅನುಮತಿಯನ್ನು ಕೊಡಬೇಕು ಅಂತೇಳಿ ನನ್ನ ಹತ್ರ ಮಾತು ಇಟ್ಕೊಂಡಿದ್ರು. ಆ ಮಾತನ್ನ ನಾನು ಉಳಿಸಬೇಕು ಅಂತೇಳಿ ಮೊನ್ನೆ ಕ್ಯಾಬಿನೆಟ್ ನಲ್ಲಿ 244 ಕೋಟಿ ರೂಪಾಯಿ ವೆಚ್ಚದ ಈ ಕಾರ್ಯಕ್ರಮವನ್ನ ಮಂಜೂರಾತಿಯನ್ನ ಕೊಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಾನು ಸಿದ್ದರಾಮಯ್ಯನವರು ಇಬ್ರು ಸೇರಿ ಹಿಂದೆ ಬೋರ್ಡ್ ಮೀಟಿಂಗ್ ನಡೆದಂತ ಸಂದರ್ಭದಲ್ಲಿ ಇದಕ್ಕೆಲ್ಲ ನಾವು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದು. ಐಮಂಗಲ ಭಾಗದ 60 ಕೆರೆಗಳನ್ನ ತುಂಬಿಸುವಂತ ಕಾರ್ಯಕ್ರಮಗಳು ಕೂಡ ಈಗಾಗಲೇ ನಾವು ರೂಪರೇಷೆಯನ್ನ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಆದ್ರಿಂದ ಬರೀ ಅಷ್ಟೇ ಅಲ್ಲ, ಸುಧಾಕರ್ ಅವರ ಸುಪುತ್ರ ಸುಭಾಷ್ ನನಗೆ ಒಂದು ದೊಡ್ಡ ಪಟ್ಟಿ ಕೊಡ್ತಾ ಇದ್ದ. ಇದ್ರ ಸುಮ್ಮನೆ ನನಗೆ ಒಂದು ದೊಡ್ಡ ಪಟ್ಟಿ ಕೊಡ್ತಾ ಇದ್ದ, ಬೇಡಿಕೆ ಇಡ್ತಾ ಇದ್ದ. ನನ್ನ ಬೇಡಿಕೆ ಇಟ್ಕೊ ನಿನ್ನ ಹತ್ರ, ಇದು ಸುಧಾಕರ್ ಕ್ಷೇತ್ರ ಅಲ್ಲ, ಇದು ಸಿದ್ದರಾಮಯ್ಯನವರು DK ಶಿವಕುಮಾರ್ ಕ್ಷೇತ್ರ, ಈ ಕೆಲಸವನ್ನು ನಾವು ಮಾಡ್ತೇವೆ ಅಂತೇಳಿ ಅವನಿಗೆ ನಾನು ಮಾತಾಡ್ಲಿಕ್ಕೆ ಅವಕಾಶವನ್ನು ಕೊಡ್ಲಿಲ್ಲ. ನಾನು ಬಂಧುಗಳೇ, ಇವತ್ತು ತಮ್ಮ ಕೇಳೋದಿಷ್ಟೇ, ಇವತ್ತು ಚುನಾವಣೆ ಆಗ್ತದೆ. ಸಿದ್ದರಾಮಯ್ಯನವರು ವಿಚಾರವನ್ನು ತಿಳಿಸಿದ್ದಾರೆ. ಇವತ್ತು ಅರಿಯದೆ ನಮ್ಗೆಲ್ಲರೂ ಕೂಡ ಜನನ ಬರ್ತದೆ, ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ನಾವು ಯಾರು ತಂದೆ ತಾಯಿಲಿ ಜನ್ಮ ತಾಳ್ತೀವಿ ಅನ್ನೋದನ್ನ. ಸೊ ಇವತ್ತು ನಾವು ನಮ್ಮ ಸಾವು ಕೂಡ ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರೆ ಪ್ರಜೆಗಳಿಗೆ ಸೇವೆ ಮಾಡೋಂಥ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಪ್ರಜೆಗಳೇ ಪ್ರಭುಗಳು ಅಂತ ಹೇಳಿ ಇವತ್ತು ನಿಸ್ವಾರ್ಥ ಸೇವೆಯನ್ನ ಮಾಡಿಕೊಂಡು ನಾವೆಲ್ಲ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೇವೆ. ಅದಕ್ಕೋಸ್ಕರ ಇವತ್ತು ನಾವು ಸುಧಾಕರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ನಮನವನ್ನ ಸಲ್ಲಿಸಲಿಕ್ಕೆ ಇವತ್ತು ಇಲ್ಲಿಗೆ ಸೇರಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಲ್ವಾ? ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಅವರ ಚಿಂತನೆ, ಅವರ ಆಚಾರ, ಅವರ ವಿಚಾರಗಳಿಗೆ ಸ್ಪಂದಿಸಿ ಆ ಜ್ಯೋತಿಯನ್ನ ಉರಿಸುವಂತ ಕೆಲಸ ತಾವು ಮುಂದುವರಿಸಬೇಕು ಅನ್ನೋದನ್ನ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ರಾಜಕಾರಣದಲ್ಲಿ ಬೇಕಾದಷ್ಟು ಜನಕ್ಕೆ ಆಸೆ ಇರ್ತದೆ, ಆಸೆ ಪಡೋದು ತಪ್ಪಲ್ಲ. ಅಧಿಕಾರ ಇದ್ರೆ, ಸರ್ಕಾರ ಇದ್ರೆ 10 ಚೇರ್ಗಳಿರ್ತದೆ. ಅಧಿಕಾರ ಇಲ್ಲ ಅಂದ್ರೆ ಯಾರಿಗೂ ಯಾವ ಚೇರ್ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಶಿಸ್ತಿದೆಯೋ, ಎಲ್ಲಿ ಪ್ರಾಮಾಣಿಕತೆ ಇದೆಯೋ, ಎಲ್ಲಿ ಸೇವೆ ಇದೆಯೋ ಎಲ್ಲರಿಗೂ ಕೂಡ ಅವಕಾಶ ಸಿಗ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಪಕ್ಷ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ನಮ್ಮ ಹರಿಪ್ರಸಾದ್ ಅವರು, ಅವರಿಬ್ಬರು ಕೂಡ ಒಬ್ಬ ರಾಷ್ಟ್ರ ಅಧ್ಯಕ್ಷರು, ಒಬ್ಬ ರಾಜ್ಯಾಧ್ಯಕ್ಷರು ಕೂಡ ಅವರು ಇಲ್ಲಿದ್ದಾರೆ. ಆದ್ರಿಂದ ಅವರು ಈ ಸಂದರ್ಭದಲ್ಲಿ ಅನೇಕ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ. ಅವರು ಕೂಡ ಹರಿಪ್ರಸಾದ್ ಅವರು ಒಬ್ಬ ಪಕ್ಷದ ನಿಷ್ಠಾವಂತ ಹೋರಾಟಗಾರರು. 45-50 ವರ್ಷಗಳ ಕಾಲ ಈ ರಾಜ್ಯಕ್ಕೆ ಒಂದು ಸೇವೆಯನ್ನು ಮಾಡಿಕೊಂಡು ಒಬ್ಬ ಕಾರ್ಯಕರ್ತರಂತೆ ಇವತ್ತು ನುಡ್ಕೊಂಡು ಬಂದಂತವ್ರು. ಇವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಅವ್ರಿಗೆ ಈ ಚುಕ್ಕಾಣಿಯನ್ನ ಇವತ್ತು ಕೊಟ್ಟಿದ್ದಾರೆ. ಅವರು ಇವತ್ತು ನಿಮ್ಮೆಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡ್ತಾರೆ. ಆದ್ರಿಂದ ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ, ದೇವರು ನಮ್ಗೆ ಕೊಟ್ಟಿರೋದು 2 ವಿಚಾರ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟು ಹೋಗೋದು. 2 ಆಯ್ಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ನಾವು ಸುಧಾಕರ್ ಅವರು ಏನು ಈ ಕ್ಷೇತ್ರದಲ್ಲಿ ಬಿಟ್ಟು ಹೋಗಿದ್ದಾರೆ, ಈ ಜಿಲ್ಲೆಯಲ್ಲಿ ಏನು ಕೊಟ್ಟು ಹೋಗಿದ್ದಾರೆ, ಅದು ಕೂಡ ನಾವು ಸ್ಮರಿಸ್ಕೊಳ್ಬೇಕಾದಂತ ಕರ್ತವ್ಯ ಇವತ್ತಿದೆ. ಆದ್ರಿಂದ ಎಲ್ಲರೂ ಕೂಡ ನೀವೆಲ್ಲ ಬಹಳ ಆತ್ಮವಿಶ್ವಾಸದಿಂದ ನಮ್ಮ ಪಕ್ಷದ ಮೇಲೆ, ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇದೆ. ಮರಕ್ಕೆ ಬೇರೆ ಇಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ನಿಮ್ಮೆಲ್ಲರೂ ಕೂಡ ನಂಬಿಕೆ ಇರಲಿ. ಇವತ್ತು ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದು ಬೇಡ, ನೀತಿ ಮೇಲೆ ನಾವು ರಾಜಕಾರಣವನ್ನು ನಾವು ಮಾಡಬೇಕು. ಇದು ನಾವು ತಲೆ ಇರಲಿ. ಬೇರು ಇಲ್ಲ ಅಂದ್ರೆ ಯಾವ ಮರ ಕೂಡ ಗಟ್ಟಿಯಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಸಂಬಂಧಗಳು ಉಳ್ಕೊಳ್ಳಿಲ್ಲ ಅಂತಂದ್ರೆ ಯಾವ ಮರ ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಬೇರೆ ಇಲ್ಲದೆ ಹೋದ್ರು ಕೂಡ ಆ ಸಂಬಂಧಗಳಿಂದನೇ ಇವತ್ತು ಸುಧಾಕರ್ ಅವ್ರಿಗೆ, ಅವರ ಕುಟುಂಬದವ್ರಿಗೆ 4 ಬಾರಿ ಈ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ನೀವು ಆಶೀರ್ವಾದ ಮಾಡಿಕೊಂಡು ಕೊಟ್ಕೊಂಡು ಬಂದಿದ್ದೀರಿ. ಇವತ್ತು ಆದ್ರಿಂದ ಇವತ್ತು ನಾನು ಹೆಚ್ಚಿಗೆ ಇಲ್ಲಿ ಮಾತಾಡೋದಿಲ್ಲ.
ನಾನು ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ಆಸೆ ಆಕಾಂಕ್ಷಿಗಳು ಯಾರೇ ಇರಲಿ, ಕಾರ್ಯಕರ್ತರು ಯಾರೇ ಇರಲಿ, ಮುಖಂಡರುಗಳಿಗೆ ಯಾರಿಗೆ ಆಸೆ ಇರಲಿ, ಎಲ್ಲರೂ ಕೂಡ ಸಮಾನತೆಯಿಂದ ಮಾಡ್ತೇವೆ. ಆದರೆ ಪಕ್ಷ ಮುಖ್ಯ ಇಲ್ಲಿ, ವ್ಯಕ್ತಿಗಳು ಮುಖ್ಯ ಅಲ್ಲ ಇಲ್ಲಿ, ಡಿ ಕೆ ಶಿವಕುಮಾರ್ ಮುಖ್ಯ ಅಲ್ಲ ಇಲ್ಲಿ, ಸಿದ್ದರಾಮಯ್ಯ ಮುಖ್ಯ ಅಲ್ಲ ಇಲ್ಲಿ. ಇಡೀ ದೇಶದಲ್ಲಿ ಇವತ್ತು ಕರ್ನಾಟಕ ರಾಜ್ಯವನ್ನ ಗಮನಿಸ್ತಾ ಇದೆ. ಇಡೀ ದೇಶ ಒಂದು ಹೆಜ್ಜೆ ದಾರಿಗೆ ಹೋದ್ರೆ ಇವತ್ತು ಕರ್ನಾಟಕ ರಾಜ್ಯದ ದಾರಿ. ಇವತ್ತು 5 ಗ್ಯಾರಂಟಿ ಬಗ್ಗೆ ನಾವು ಮಾತಾಡ್ತೇವೆ. ಸನ್ಮಾನ ಶ್ರೀ ನರೇಂದ್ರ ಮೋದಿ ಅವರು ನಮ್ಮ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡಿದ್ರು. ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು, ಸರ್ಕಾರ ಮುಳುಗೋಗ್ತದೆ ಅಂತ ಹೇಳಿದ್ರು. ಆದ್ರೆ ಅದಾದ ಮೇಲೆ ನಮ್ಮ ಚುನಾವಣೆ ಆದ್ಮೇಲೆ ಜನರು ನಮ್ಮ ಮೇಲೆ ಏನು ವಿಶ್ವಾಸವನ್ನು ಇಟ್ಟು ನೋಡಿದ್ರೆ, ಮಹಾರಾಷ್ಟ್ರ ಚುನಾವಣೆ, ಹರಿಯಾಣ ಚುನಾವಣೆ, ಪಕ್ಕದ ಬೇರೆ ಬೇರೆ ರಾಜ್ಯದ ಚುನಾವಣೆಗಳು, ಎಲ್ಲ ಚುನಾವಣೆಗಳನ್ನ ಇವತ್ತು ಮಧ್ಯಪ್ರದೇಶ ಚುನಾವಣೆ, ಎಲ್ಲ ಯಾವುದೇ ಚುನಾವಣೆಗಳು, ಬಿಹಾರ್ ಚುನಾವಣೆ, ಯಾವ ಚುನಾವಣೆ ನೋಡಿದ್ರು ಕೂಡ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ಮಾಡ್ತು, ಏನು ಗ್ಯಾರಂಟಿಯನ್ನು ಕೊಟ್ಟು ಕರ್ನಾಟಕನೇ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿ ಈ ಬಡ ಜನತೆಯ ಬದುಕಿನಲ್ಲಿ ಭಾಗಿಯಾಗಿದ್ದನ್ನ ಇವತ್ತು ನಮ್ಮ ಹೆಜ್ಜೆಯನ್ನ ಇವತ್ತು ಇಡಬೇಕಾದಂತ ಒಂದು ಪರಿಸ್ಥಿತಿಯನ್ನ ಬಂತು. ಆದ್ರಿಂದ ಬಂಧುಗಳೇ, ಇವತ್ತು ಆ ಕುಟುಂಬಕ್ಕೆ ನನ್ನ ಸೋದರಿ ಸುಧಾಕರ್ ಅವರ ಧರ್ಮಪತ್ನಿ ಆ ನೋವು, ಯಾರು ತನ್ನ ಏನು ಪತಿಯನ್ನ ಕಳ್ಕೊಂಡಿದ್ದಾರೆ ಆ ಕುಟುಂಬಕ್ಕೆ ಹರಿವಿರ್ತದೆ. ನೀವೆಲ್ಲ ಕೂಡ ಆ ಕುಟುಂಬದ ಒಬ್ಬ ಭಾಗಿಯಾಗಿ ನೀವೆಲ್ಲ ಅವರ ಪರವಾಗಿ ನೀವು ನಿಂತಿದ್ದೀರಿ. ಮುಂದಿನ ದಿನದಲ್ಲಿ ನಾನು ಬಂದು ಅನೇಕ ವಿಚಾರಗಳನ್ನ ನಾನು ಹಂಚ್ಕೊಳ್ತೇನೆ. ಇವತ್ತು ಬಹಳ ಜನ ಲೀಡರ್ಸ್ಗೆ ಇನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕಾಗಿತ್ತು, ಆದ್ರೆ ಜಾಸ್ತಿ ಹೊತ್ತು ನಾವು ತೆಗೆದುಕೊಳ್ಳೋದು ಬೇಡ ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಇವತ್ತು ಸೇರಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರಿಗೆ ನಿಮ್ಮೆಲ್ಲರ ಶಕ್ತಿ ಇರಲಿ. ನಾವು ಯಾವಾಗಲೂ ಕೂಡ ನಿಮ್ಮ ಜೊತೆ ಇರ್ತೇವೆ. ಇದು ಸಿದ್ದರಾಮಯ್ಯನವ್ರ ಕ್ಷೇತ್ರ, ಡಿ ಕೆ ಶಿವಕುಮಾರ್ ಕ್ಷೇತ್ರ, ಇದು ಎಲ್ಲ ನಮ್ಮ 5 ಶಾಸಕರ ಕ್ಷೇತ್ರ ಅಂತೇಳಿ ಭಾವನೆ ಮಾಡಿ ನಾವೆಲ್ಲ ಸೇರಿ ಕೆಲಸವನ್ನ ಮಾಡೋಣ. ಇದಕ್ಕೆ ತಾವೆಲ್ಲ ಹೋಮ್ಸಿ, ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಆಶೀರ್ವಾದ ಮಾಡಲಿಕ್ಕೆ, ನುಡಿ ನಮನಗಳನ್ನು ಅರ್ಪಿಸಲಿಕ್ಕೆ ತಾವು ಬಂದದಕ್ಕೆ ನಾನು ನಿಮ್ಮೆಲ್ಲರೂ ಕೂಡ ಒಬ್ಬ ಸುಧಾಕರ್ ಒಬ್ಬ ಆತ್ಮೀಯನಾಗಿ, ಅವರ ಕುಟುಂಬದ ಒಬ್ಬ ಸದಸ್ಯನಾಗಿ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಿ ನಿಮ್ಮೆಲ್ಲರೂ ಕೂಡ ವಂದಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸುಧಾಕರ್.